ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ರಿ ಅಂತ ಭಾವಿಸಿದ್ದೀನಿ. ನಾನಿವತ್ತು ಸ್ಪೆಷಲ್ ಆಗಿ ಬೇಸನ್ ಲಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಇಲ್ಲಿ ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಮಾಡಿ ತಗೊಳ್ತೀನಿ ಫಸ್ಟಿಗೆ. ಈಗ ಬೇಸನ್ ಲಾಡು ಮಾಡೋದಕ್ಕೆ ಶುರು ಮಾಡೋಣ. ನೋಡಿ, ಇಲ್ಲಿ ಸಕ್ಕರೆನ ಏಲಕ್ಕಿ ಪುಡಿ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ತುಪ್ಪ, ಗೋಡಂಬಿ ಚೂರು ಮಾಡಿ ತಗೊಂಡಿದ್ದೀನಿ, ಕಡಲೆ ಹಿಟ್ಟು. ಈಗ ಪಾತ್ರೆ ಬಿಸಿ ಆಗಿದೆ. ನಾನು ಈಗ ಕಡಲೆ ಹಿಟ್ಟನ್ನು ಹುರಿದು ತಗೊಳ್ತೀನಿ. ಈಗ ಒಂದು ರೌಂಡ್ ಹುರಿದಾಗಿದೆ ಮತ್ತು ಡ್ರೈ ಆಗಿದೆ ಹಿಟ್ಟು. ಆವಾಗ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಆವಾಗ ಹಳದಿ ಕಲರ್ ಬರುತ್ತೆ. ಹಾಗೆ ಇಲ್ಲಿ ನಾನು ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಮಮ್ಮಿ, ಏನಪ್ಪ ಏನು ಮಾಡ್ತಾ ಇದ್ದಿ? ಹೇಳು. ಬೇಸನ್ ಲಾಡು ಅದು ಯಾಕೆ ಹಂಗಾಗೈತಿ? ಗಂಟು ಅದು ಗಂಟು ಆಗ್ತೈತಿ, ತುಪ್ಪ ಹಾಕಿ ಹುರಿತಿರ್ತೇವಲ್ಲ. ಕೈ ಬಿಡದೆ ಇದ್ದಾಗ ಹುರಿತಾ ಇರಬೇಕು ಹಿಟ್ಟು. ಹಂಗೆ ಗಂಟು ಆಗ್ತೈತಲ್ಲ, ಈ ಥರ ಒಂದು ನೀರು ಕುಡಿಯೋ ಪಾತ್ರೆ ತಗೊಂಡು ಹಿಂಗೆ ಅದನ್ನು ಗಂಟು ಬಿಡಿಸ್ಬೇಕು. ಅವಾಗ ಬೇಸನ್ ಲಾಡು ಗಂಟಿಲ್ದಂಗೆ ಆಗ್ತದೆ. ಜಾಸ್ತಿ ಮಾಡುವಾಗ ಹಿಂಗೆ ಆಗ್ತದೆ. ಹಿಟ್ಟು ಜಾಸ್ತಿ ಹುರಿತೀವಲ್ಲ, ಚಂದ ಸ್ಮೆಲ್ ಬರತ್ತೆ. ಅದು ಕಹಿ ಅಂಶ ಇರುತ್ತಲ್ಲ ಸಂಜು, ಅದೆಲ್ಲ ಹೋಗ್ಬೇಕು. ಅಲ್ಲಿ ತನಕ ಹುರಿಬೇಕು. ತುಪ್ಪ ಹಾಕಿ ಹುರಿತಾ ಇರಬೇಕು. ಈಗ ಹಿಟ್ಟು ಚಂದ ಮಾಡಿ ತುಪ್ಪ ಹಾಕಿ ಹುರ್ಕೊಳ್ಬೇಕು ನೋಡ್ರಿ. ಅದು ಕಹಿ ಸ್ಮೆಲ್ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರಿದು ತೆಕ್ಕೊಳ್ಬೇಕು. ಅದು ಗಂಟಾದರೆ ನಾವು ಈ ಥರ ನೀರಿನ ಪಾತ್ರೆ ತಗೊಂಡು ಈ ರೀತಿ ಗಂಟು ಬಿಡಿಸಿ ತಗೊಳ್ಬೇಕು. ಈ ರೀತಿಯಾಗಿ ಮಾಡಿ ಗಂಟನ್ನು ಚಂದ ಮಾಡಿ ಹಿಂಗೆ ಬಿಡಿಸ್ಕೊಳ್ಬೇಕು. ನೋಡಿ, ಈಗ ಗಂಟು ಕ್ಲಿಯರ್ ಆಯಿತು. ಈಗ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಈಗ ಚಂದ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡಲೆ ಹಿಟ್ಟು ಬಿಸಿ ಇರುವಾಗಲೇ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಬೇಕು. ಆವಾಗ ಸಕ್ಕರೆ ಕರಗುತ್ತೆ ಸ್ವಲ್ಪ. ಇದು ಬಿಸಿ ಇರುತ್ತೆ, ಕೈ ಮುಟ್ಟಕ್ಕಾಗಲ್ಲ, ಹಾಗಾಗಿ ಇದರಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಸನ್ ಲಾಡು ಅಂದರೆ ಭಾಳ ಕೆಲಸ ರೀ. ಆದರೆ ನಮ್ಮ ಸಂಜುಗೆ ಮಾತ್ರ ತಿನ್ನೋದು ಭಾಳ ಖುಷಿ. ಸಕ್ಕರೆ ಮತ್ತು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಈಗ ತುಪ್ಪ ಕಾಯಿಸಿ ಗೋಡಂಬಿ ತುಪ್ಪವನ್ನು ಎಲ್ಲವನ್ನು ಹಾಕ್ಕೊಳ್ಬೇಕು. ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಸನ್ ಲಾಡು ತುಪ್ಪ ಜಾಸ್ತಿ ಬೇಕು. ಯಾರು ಬೇಕಿದ್ರೂ ಈಸಿಯಾಗಿ ಮಾಡ್ಬೋದು. ಹಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ತಗೊಳ್ಬೇಕು. ಆಮೇಲೆ ಸಕ್ಕರೆ ಪೌಡ್ರ್ ಹಾಕೋದು, ಮತ್ತೆ ಎಕ್ಸ್ಟ್ರಾ ತುಪ್ಪ ಹಾಕೋದು. ನೋಡಿ ಗಾಯ್ಸ್, ಎಷ್ಟು ಹದವಾಗಿ ಆಗಿದೆ ನನ್ನ ಬೇಸನ್ ಲಾಡು ಹಿಟ್ಟು, ಕಡಲೆ ಹಿಟ್ಟು. ನೋಡಿ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಟೈಮ್ ಮಾಡೋರು ಈಸಿಯಾಗಿ ಮಾಡಬೇಕು. ನಾನು 3/4 kg ಕಡಲೆ ಹಿಟ್ಟು ತಗೊಂಡಿದ್ದೆ, ಅಂದಾಜಿಗೆ ಮಾಡೋದು ನಾನು.
ಬೇಸನ್ ಲಾಡು ಈ ರೀತಿಯಾಗಿತ್ತು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ತೀರಾ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.